ಶ್ರೀರಂಗಪಟ್ಟಣದಲ್ಲಿರುವಂಥ ಅಚೀವರ್ಸ್ ಅಕಾಡೆಮಿ ವಿದ್ಯಾರ್ಥಿಗಳು ಮತ್ತು ಶೇಷಾದ್ರಿಪುರಂ ಕಾಲೇಜಿನ NSS ವಿಂಗ್ ವಿದ್ಯಾರ್ಥಿಗಳು ಸೇರಿ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರುವಂಥ ಒಂದು ಶ್ರೀನಿವಾಸ ದೇವಾಲಯ ಜೀರ್ಣೋದ್ಧಾರ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ. ಬನ್ನಿ ಅಲ್ಲೇ ಹೋಗಿ ನೋಡೋಣ. ಎಲ್ಲರಿಗೂ ನಮಸ್ಕಾರ. ನಾವು ಈ ದಿನ ಶ್ರೀರಂಗಪಟ್ಟಣದ ಸಂಗಮಲ್ಲಿ ನಾವು ಇದ್ದೇವೆ. ಇದು ಶ್ರೀನಿವಾಸ ಸ್ವಾಮಿ ದೇವಸ್ಥಾನ ಅಂತ, ಪುರಾತನವಾದಂತಹ ದೇವಸ್ಥಾನ ಅಂತ ನಮಗೆ ಹಿರಿಯರು ಹೇಳಿದ್ದಾರೆ. ಇದು ಆ್ಯಕ್ಚುಲಿ ಹಿರಿಯರು ಹೇಳೋ ಪ್ರಕಾರ ಇದು ಒಂದು ಮಂಟಪ ಆಗಿತ್ತು, ಹಳೆ ಕಾಲದ ಮಂಟಪ ಆಗಿತ್ತು. ಸೊ ಹಿರಿಯರು ಹೇಳೋ ಪ್ರಕಾರ ಆ ಮಂಟಪ ಇದ್ದದನ್ನ, ಖಾಲಿ ಮಂಟಪ ಇದ್ದದನ್ನ ವಿಗ್ರಹಗಳನ್ನು ಅಂದರೆ ಶ್ರೀನಿವಾಸ ಮೂರ್ತಿಯ ವಿಗ್ರಹನ ತಗೊಂಬಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಅದ್ರ ಜೊತೆ ಅದ್ರ ಪಕ್ಕ ಪದ್ಮಾವತಿ ಮೂರ್ತಿಯನ್ನು ಅದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಿರಿಯರು ಹೇಳೋ ಪ್ರಕಾರ ತುಂಬ ಹಳೆ ಕಾಲದ್ದು ಆದಂಥ ಮಂಟಪ ಅಂತ ಹೇಳಿ ಅದ್ರ ಜೊತೆ ಈ ಶ್ರೀನಿವಾಸ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಟ್ ಮೊದಲು ತುಂಬ ಚೆನ್ನಾಗಿ ಪೂಜೆ ಪುನಸ್ಕಾರಗಳೆಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಅಂದರೆ ಇಲ್ಲಿ ಸ್ಥಳೀಯ ಜನಗಳು ಹೇಳೋ ಪ್ರಕಾರ ಸುಮಾರು ಒಂದು 20 ವರ್ಷದಿಂದ ಯಾವುದೇ ರೀತಿ ಪೂಜೆ ಪುನಸ್ಕಾರಗಳು ನಡೀತಾ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ನಮಗೆ ಈ ಜಾಗವನ್ನು ನಮ್ಮ ಪುರಸಭೆ, ಶ್ರೀರಂಗಪಟ್ಟಣ ಪುರಸಭೆಯ ಚೀಫ್ ಆಫೀಸರ್ ಆದಂಥ ಶ್ರೀಯುತ ಕೃಷ್ಣ ಸರ್ ಅವರು ನೋಡಿ, ನಿಮ್ಮ ತಂಡದವರು ಇಲ್ಲಿ ಈ ಥರ ಒಂದು ಟೆಂಪಲ್ ಇದೆ, ಇದು ತುಂಬ ನಶಿಸಿ ಹೋಗೋ ಅಂಥದ್ದಿಲ್ಲ, ಹಾಗಾಗಿ ನಿಮ್ಮ ಅಚೀವರ್ಸ್ ಅಕಾಡೆಮಿ ಹಾಗೆ NSS ವಿಂಗಿಂದ ನೀವು ದಯಮಾಡಿ ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಮುಖ್ಯಾಧಿಕಾರಿ ಕೃಷ್ಣ ಸರ್ ಅವರು ಅದಕ್ಕೆ ಆಯಿತು ಸರ್, ನಾವು ಬಂದು ಮಾಡ್ತೀವಿ ಅಂತೇಳಿ ಅದು ನಾಳೆಗೆ ಬಂದ್ಬಿಟ್ಟು ನಾವು ಇಲ್ಲಿ ಬಂದು ಶ್ರಮದಾನ ಎಲ್ಲ ಮಾಡಿ ಒಂದು ವಿಶೇಷವಾದಂತಹ ಎಲ್ಲ ರೀತಿ ಸುಣ್ಣ ಎಲ್ಲ ಹೊಡೆಯೋಕ್ಕೆ ಏನು ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ಮೊದಲು ಏನು ಇದ್ರ ಮೇಲೆ ಹಳ್ಳಿ ಮರ ಎಲ್ಲ ಇತ್ತು, ಇದ್ರ ಮೇಲೆ ಮತ್ತು ಎಲ್ಲ ಕಸ ಎಲ್ಲ ಸೇರ್ಕೊಂಡಿತ್ತು, ಹಾಗಾಗಿ ಒಳಗಡೆ ಬರೋಕ್ಕಾಗ್ತಾಯಿರಲ್ಲ, ಅಷ್ಟು ಡೆಸ್ಟ್ ಎಲ್ಲ ಇತ್ತು. ಸೊ ಎಲ್ಲ ನಮ್ಮ NSS ವಿದ್ಯಾರ್ಥಿಗಳು ಹಾಗೆ ಅಚೀವರ್ಸ್ ಅಕಾಡೆಮಿಯ ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಈ ದಿನ ದೇವಸ್ಥಾನವನ್ನು ಸ್ವಚ್ಛತೆಯನ್ನು ಮಾಡಿದ್ದೇವೆ. ಬಟ್ ಇನ್ನೂ ಸ್ವಲ್ಪ ಕೆಲಸ ಇದೆ, ಅದು ನಾವು ಮಾಡಬೇಕಾಗತ್ತೆ. ಈ ಹೊರಗಡೆ ನಾವು ನೋಡ್ಬೋದು, ಸ್ವಲ್ಪ ಅದಕ್ಕೆಲ್ಲ ಸುಣ್ಣ ಎಲ್ಲ ಹೊಡೆದು ಮಾಡಿದ್ದೀವಿ, ಮತ್ತು ಒಳಗಡೆ ಎಲ್ಲ ನಾವು ಇನ್ನೂ ಕೆಲಸ ಕಾರ್ಯಗಳು ತುಂಬ ಇದೆ, ಅದನ್ನು ಮಾಡಬೇಕು. ಬಟ್ ನೀವು ಆ ಮೂರ್ತಿ ನೋಡಿದ್ರೆ ಖಂಡಿತವಾಗ್ಲೂ ಎಂಥ ಮೂರ್ತಿನ ನಮ್ಮ ಜನಗಳು ಏನಕ್ಕೆ ಅದರ ಕಡೆಗಣೆ ಮಾಡ್ತಾಯಿದ್ದಾರೆ ಅಂತ ನನಗೆ ಅದು ತುಂಬ ಬೇಸರದ ಸಂಗತಿ. ಯಾಕಂದರೆ ಶ್ರೀನಿವಾಸ ಮೂರ್ತಿಯವರು ನೋಡ್ಬೋದು ನೀವು, ಎಷ್ಟು ಅದ್ಭುತವಾದಂಥ ಮೂರ್ತಿ. ಖಂಡಿತವಾಗ್ಲೂ ಆ ಥರ ವಿಗ್ರಹ ನಾನು ಎಲ್ಲೂ ನೋಡಿಲ್ಲ, ತುಂಬ ಹಳೆ ಕಾಲದಂಥ ವಿಗ್ರಹ. ಅದೇ ರೀತಿ ಪದ್ಮಾವತಿ ಅಮ್ಮನವರ ಸನ್ನಿಧಿ ಇದೆ, ಅಲ್ಲೂ ಕೂಡ ಹಳೆ ಕಾಲದ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಟ್ ಯಾಕೋ ನಮ್ಮ ಜನಗಳು ಅದನ್ನು ಕಡೆಗಣನೆ ಮಾಡಿ ಯಾವುದೇ ರೀತಿ ಪೂಜೆ ಪುನಸ್ಕಾರ ಮಾಡ್ತಾಯಿಲ್ಲ, ತುಂಬ ಬೇಸರ ಸಂಗತಿಯಾಗಿದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಉದ್ದೇಶ ಇಷ್ಟೇ, ಏನು ನಮ್ಮ ಪ್ರಾಚೀನ ಕಾಲದಂಥ ನಮ್ಮ ಹಿರಿಯರು ಉಳಿಸಿದಂಥ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ನಾವು ತಿಂಗಳಿಗೊಮ್ಮೆ ಎಲ್ಲೆಲ್ಲಿ ಚಿಕ್ಕ ದೇವಸ್ಥಾನ ಆಗ್ಬೋದು, ದೊಡ್ಡ ದೇವಸ್ಥಾನ ಯಾವುದು ನಮ್ಮ ಕೈಲಾದಂಥ ಅದನ್ನು ಫೈಂಡ್ ಔಟ್ ಮಾಡಿ ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಅದನ್ನು ಕೊಡುಗೆ ಕೊಡಬೇಕಂತ ಆ ನಿಟ್ಟಿನಲ್ಲಿ ನಮ್ಮ ಶೇಷಾದ್ರಿಪುರಂ ಕಾಲೇಜಿನ NSS ವಿದ್ಯಾರ್ಥಿಗಳು ಹಾಗೆ ಅಚೀವರ್ಸ್ ಅಕಾಡೆಮಿಯ ವಿದ್ಯಾರ್ಥಿಗಳು ಅದೇ ರೀತಿ ನಮಗೆ ಈ ಕೆಲಸ ಕಾರ್ಯಕ್ಕೆ ಮಾಡಲು ಅವಕಾಶ ಕೊಟ್ಟಂಥ ಗಂಜಾಮಿನ ಎಲ್ಲ ಗ್ರಾಮಸ್ಥರಿಗೆ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ, ದಯಮಾಡಿ ಎಲ್ಲರೂ ನಾನು ರಿಕ್ವೆಸ್ಟ್ ಏನಂದರೆ ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಒಂದು ಮುಂದಿನ ಪೀಳಿಗೆಗೆ ದಯಮಾಡಿ ಇದನ್ನು ಕೊಡುಗೆ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಕಳೆಕಳೆಯಿಂದ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಇದು ಎಲ್ಲಿ ಬರುತ್ತೆ ಅಂದರೆ ಶ್ರೀರಂಗಪಟ್ಟಣದಿಂದ ಗಂಜಾಮು ನಿಮಿಷಾಂಬ ಹೋಗಬೇಕಾದ್ರೆ ನಿಮಿಷಾಂಬಗೆ ನಾವು ಎಡಭಾಗಕ್ಕೆ ಹೋಗ್ತೀವಿ, ಅದೇ ರೀತಿ ಸ್ಟ್ರೈಟ್ ಬಂದರೆ ಸಂಗಮ ಅಲ್ಲಿ ಕಾಣ್ತಾ ಇದ್ದಿಲ್ಲ, ಅದೇ ಸಂಗಮ್ಮಿಗೆ ಹತ್ತಿರವಾಗಿ ಇರುವಂಥ ಈ ದೇವಸ್ಥಾನ ಇದು. ಮತ್ತು ನಾವು ಏನಂದರೆ ಇದಕ್ಕೆ ಸುಣ್ಣ ಎಲ್ಲ ಹೊಡೆದು ನೀವು ಮುಂದೆ ನೋಡಬೇಕಾಯ್ತು, ಹಿಂದಿನ ಟೈಮಲ್ಲಿ ಅಷ್ಟು ನೋಡೋಕ್ಕಾಗ್ತಾರಲ್ಲ, ಈ ಟೆಂಪಲ್ ಅಂತ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇವಾಗ ನೋಡ್ಬೋದು ಎಲ್ಲ ಸುಣ್ಣ ಬಣ್ಣ ಎಲ್ಲ ಹೊಡೆದು ಅಟ್ಟಿಷ್ಟು ಒಂದು ಲುಕ್ ಇದೆ. ಅದಕ್ಕೆಲ್ಲ ಒಂದು ನೇಮ್ ಬರೆಸ್ಬೇಕು, ದೇವಸ್ಥಾನದ ಶ್ರೀನಿವಾಸ ದೇವಸ್ಥಾನ ಅಂತ ನೇಮ್ ಬರೆಸ್ತೇವೆ. ಅದೇ ರೀತಿ ನೀವು ನೋಡಿರ್ಬೋದು, ಹೋದ ವಾರ ನಾವು ಒಂದು ಶಿವನ ಟೆಂಪಲನ್ನು ಮಾಡಿದ್ದೀವಿ ಗಂಜಾಮಲ್ಲಿ, ಗ್ರಾಮಸ್ಥರ ಸಹಕಾರದಿಂದ ಹಾಗೆ NSS ವಿದ್ಯಾರ್ಥಿಗಳು ಹಾಗೆ ಅಚೀವರ್ಸ್ ಅಕಾಡೆಮಿಯಿಂದ ಆ ಶಿವನ ದೇವಸ್ಥಾನ ಎಲ್ಲ ಮಾಡಿ ಅದಕ್ಕೆಲ್ಲ ಲಾಸ್ಟ್ ವೀಕು ನಾವು 3 ದಿನ ಸತತವಾಗಿ ಅದಕ್ಕೆಲ್ಲ ಒಳಗಡೆ ಎಲ್ಲ ಶ್ರಮದಾನ ಮಾಡಿ ಸುಣ್ಣ ಎಲ್ಲ ಹೊಡೆದಿದ್ದೇವೆ. ನೀವು ನೋಡ್ಬೋದು, ಈಗ ಅಲ್ಲೇ ಹೋಗ್ತಾ ಇದ್ದೀವಿ. ನಾವು ಶಿವ ದೇವಸ್ಥಾನ ಎದುರುಗಡೆ ಇದ್ದೀವಿ. ನೀವು ನೋಡಿರ್ಬೋದು, ಪ್ರೀವಿಯಸ್ಸು ನಾವು ಯಾರೂ ಇಲ್ಲಿಗೆ ಕಾಲಿಡೋಕ್ಕಾಗ್ತಾಯಿಲ್ಲ, ಅಷ್ಟು ದಟ್ಟವಾಗಿ ಒಳ್ಳೆ ಅರಣ್ಯದಲ್ಲಿ ಬೆಳೆದಂತೆ ತುಂಬ ಗಿಡ ಗಂಟೆಗಳೆಲ್ಲ ಬೆಳೆದು ನಿಂತಿತ್ತು, ಮತ್ತು ಮುಳ್ಳಿನ ಗಿಡಗಳೆಲ್ಲ ತುಂಬ ಜಾಸ್ತಿ ಇತ್ತು, ಒಳಗಡೆ ಬರೋಕ್ಕಾಗ್ತಾಯಿರಲ್ಲ ಆ ಸ್ಥಿತಿಲಿತ್ತು. ಈ ದಿನ ನಮ್ಮ ಶೇಷಾದ್ರಿಪುರಂ ಪದವಿ ಕಾಲೇಜ್ NSS ವಿದ್ಯಾರ್ಥಿಗಳು ಹಾಗೆ ಅಚೀವರ್ಸ್ ಶ್ರೀರಂಗಪಟ್ಟಣ ಅವರ ವಿದ್ಯಾರ್ಥಿಗಳು ಸೇರಿಕೊಂಡು ನೋಡಿ ಯಾವ ರೀತಿ ಇದಕ್ಕೊಂದು ರೂಪವನ್ನು ಕೊಟ್ಟಿದ್ದೇವೆ.
ನಾವು ಅಟ್ಲೀಸ್ಟ್ ಒಂದು 100% ಮಾಡಿಲ್ಲ, ಅಟ್ಲೀಸ್ಟ್ ಒಂದು 20% ನಾವು ನಮ್ಮ ಎಫರ್ಟ್ ಹಾಕಿ ಏನು ದೇವಸ್ಥಾನಕ್ಕೆ ಬೇಕು ಅದನ್ನು ಸ್ವಲ್ಪ ಎಫರ್ಟ್ ಹಾಕಿ ಶ್ರಮದಾನ ಮಾಡಿ ಸುಣ್ಣ ಬಣ್ಣ ಎಲ್ಲ ಹೊಡೆದು ಮಾಡಿದ್ದೀವಿ. ಇನ್ನು ಆಲ್ರೆಡಿ ಈಗ ತಹಸೀಲ್ದಾರ್ ಹತ್ರ ಮಾತಾಡಿದ್ದೀವಿ, ಪುರಾತತ್ವ ಇಲಾಖೆ ಹತ್ರ ಮಾತಾಡಿದ್ದೀವಿ. ಇದಕ್ಕೇನು ಸಂಬಂಧಪಟ್ಟ ದಾಖಲಾತಿಗಳನ್ನು ನಾವು ಪರಿಶೋಧನೆ ಮಾಡೋಕ್ಕೆಲ್ಲ ತಾಲೂಕು ಆಡಳಿತಕ್ಕೆ ನಾವು ಕೊಟ್ಟಿದ್ದೇವೆ. ಮತ್ತು ಇಲ್ಲಿಗೆ ಬರೋಕ್ಕೆ ನಮಗೆ ದಾರಿನೇ ಇರಲಿಲ್ಲ. ಇವಾಗ ನೋಡಿ ಎಲ್ಲ ನೀಟಾಗಿ ಆ ರೋಡಿಂದ ನೋಡ್ಬೋದು ನೀವು, ಬರೀ ಆ ಮೇಯ್ನ್ ರೋಡು, ಗಂಜಾಮಿಂದ ಮೇಯ್ನ್ ರೋಡು 200 ಮೀಟರ್ಸಲ್ಲಿ ಆರಾಮ ದೇವಸ್ಥಾನದ ಮುಂದೆ ಬಂದು ನಾವು ವೆಹಿಕಲ್ ನಿಲ್ಲಿಸ್ಬೋದು. ಆ ರೀತಿ ರೋಡ್ ಕನೆಕ್ಷನ್ಸು ಇದೆ. ಸೊ ದಯಮಾಡಿ ಜೀರ್ಣೋದ್ಧಾರಕ್ಕೆ ಎಲ್ಲರೂ ಸಹಕರಿಸ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ತುಂಬ ಹೃದಯದಿಂದ.